ಮಧ್ಯಕಾಲದಲ್ಲಿ ಮಧ್ಯ ಕರ್ನಾಟಕದಲ್ಲಿ ಬರ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆ ಸೇರಿರ್ತಕ್ಕಂಥ ಮೊಳಕಾಲ್ಮೂರು ಇದೆ. ಈ ಮೊಳಕಾಲ್ಮೂರಿನಲ್ಲಿ ಹಾಹಾಕಾರ ಎದ್ಬಿಟ್ಟು ಏಪ್ರಿಲು ಮೇ ಈ ಸಮ್ಮರ್ ಸೀಸನ್ ಬಂದಂಥ ಸಂದರ್ಭದಲ್ಲಿ ಈ ಭಾಗದ ಜನ 100ಕ್ಕೆ 50-60% ಈ ಚಿಕ್ಕಮಗಳೂರು ಮಂಗಳೂರು ಕಡೆ ಗುಳೆ ಹೋಗ್ತಾರೆ. ಕಾರಣ ಅನ್ನ ಆಹಾರನೇ ಸಿಗದೇ ಇರತಕ್ಕಂಥ ಒಂದು ಪ್ರದೇಶನಾಗಿದೆ. ಇದಕ್ಕೆ ಮೂಲವಾಗಿ ಬೇಕಾಗಿರ್ತಕ್ಕಂಥದ್ದು ಒಂದೇ ಒಂದು ನಮಗೆ ನೀರಾವರಿ ಯೋಜನೆ. ಆ ಯೋಜನೆಗಳ ಕೊಟ್ಟಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ನಮ್ಮ ಜನಕ್ಕೆ ಅಂತರ್ಜಲ ಹೆಚ್ಚಾಗೋದ್ರ ಮೂಲಕ ಕೆರೆಗಳನ್ನು ತುಂಬಿಸೋದ್ರ ಮೂಲಕ ಈ ಭಾಗದ ಒಂದು ಕೆಲಸ ಆಗುತ್ತೆ. ಅದನ್ನೇ ಕಾಯಕವೇ ಕೈಲಾಸ ಅಂತೇಳಿ ಬಸವಣ್ಣವ್ರು ಹೇಳಿದ್ದಾರೆ. ನಾವು ಬಸವಣ್ಣವ್ರಿಗೆ ಏನಾದರೂ ಗೌರವ, ಅಂಬೇಡ್ಕರ್ ಅವ್ರಿಗೆ ಗೌರವ, ಬುದ್ಧನಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಅದೇನಾದರೂ ಆದರೆ ಈ ಭಾಗದಲ್ಲಿ ಬರ್ತಕ್ಕಂಥ 19 ಕೆರೆಗಳಿಗೆ ನೀರಿನ ಜೀವದಾನ ಕೊಟ್ಟರೆ ನಿಜವಾಗ್ಲೂ ಕೂಡ ಅದು ಸಾರ್ಥಕವಾಗಿರ್ತಕ್ಕಂಥ ಕೆಲಸ ಅದಾಗುತ್ತೆ ಅಂತೇಳಿ ನನ್ನ ಭಾವನೆ. ಚಿತ್ರದುರ್ಗ ಜಿಲ್ಲಾ ತೋಟಗಾರಿಕಾ ಇಲಾಖೆ ಪ್ರತಿ ವರ್ಷ ಫಲಪುಷ್ಪ ಪ್ರದರ್ಶನ ಆಯೋಜಿಸುತ್ತಿದ್ದು, ವರ್ಷದಿಂದ ವರ್ಷಕ್ಕೆ ವಿಭಿನ್ನ ಪರಿಕಲ್ಪನೆಗಳೊಂದಿಗೆ ಜನರನ್ನು ಹೆಚ್ಚು ಆಕರ್ಷಿಸುವ ಕೆಲಸ ಮಾಡುತ್ತಿದ್ದು, ಈ ಬಾರಿ ಮಹಿಳಾ ಕೇಂದ್ರಿತ ಕಾರ್ಯಕ್ರಮಕ್ಕೆ ಒತ್ತು ನೀಡಲಾಗಿದೆ. 32ನೇ ಬಾರಿಯ ಫಲಪುಷ್ಪ ಪ್ರದರ್ಶನ ಹಲವು ವಿಶೇಷತೆಗಳಿಂದ ಕೂಡಿದೆ. ಫಲಪುಷ್ಪ ಪ್ರದರ್ಶನದಲ್ಲಿ ಹಣ್ಣುಗಳಿಂದ ಮೂಡಿಬಂದಿರುವ ವಿವಿಧ ಕಲಾಕೃತಿಗಳು, ತೆಂಗಿನಕಾಯಿ ಮೇಲೆ ಚಿತ್ರಿಸಿರುವ ಆಕೃತಿಗಳು, ಹೊಲ ಉಳುತ್ತಿರುವ ರೈತ, ನಾಟಿ ಮಾಡುತ್ತಿರುವ ಕೃಷಿಕರು, ಬೆಟ್ಟ ಗುಡ್ಡ, ಬೆಟ್ಟದಿಂದ ಕೆಳಗೆ ಹರಿಯುತ್ತಿರುವ ಜಲಪಾತ, ಗ್ರಾಮಗಳಲ್ಲಿ ಸಣ್ಣ ಸಣ್ಣ ರೈತ ಕುಟುಂಬ, ಹೋರಾಟಗಾರರು, ಸಮಾಜಕ್ಕೆಂದೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಮಹಿಳಾ ಸಾಧಕಿಯರು, ನರ್ತನ ಮಾಡುತ್ತಿರುವ ರಾಷ್ಟ್ರಪಕ್ಷಿ ನವಿಲು, ಇತಿಹಾಸ ಸಾರುವ ಮಯೂರ ವರ್ಮ, ಹಣ್ಣು, ತರಕಾರಿಗಳು ಹಾಗೂ ಇಂದಿನ ಜಂಕ್ ಫುಡ್ ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮ, ಹೀಗೆ ಕಣ್ಣಾಡಿಸಿದಲ್ಲೆಲ್ಲ ಹಲವು ಸಂದೇಶ ಸಾರುವ ಕಲಾಕೃತಿಗಳು ಕಣ್ಮನ ಸೆಳೆಯುತ್ತಿವೆ. ದೂರದರ್ಶನದೊಂದಿಗೆ ಸ್ಥಳೀಯರಾದ ಸರಿತಾ ಯೋಗರಾಜ್, ಫಲಪುಷ್ಪ ಪ್ರದರ್ಶನ ವರ್ಷದಿಂದ ವರ್ಷಕ್ಕೆ ವಿಭಿನ್ನವಾಗಿ ಮೂಡಿಬರುತ್ತದೆ. ಬರದ ನಾಡಿನಲ್ಲಿಯೂ ಫಲಪುಷ್ಪ ಪ್ರದರ್ಶನ ಆಕರ್ಷಣೀಯವಾಗಿದೆ ಎಂದರು. ನಮಗೆಲ್ಲ ಆಸಕ್ತಿ ಬೆಳೆಸಬೇಕು ಅಂತೇಳಿ ಫಲಪುಷ್ಪ ಪ್ರದರ್ಶನ ಜೊತೆ ಗಿಡಗಳನ್ನು ಮಾರಾಟ ಮಾಡ್ತಾರೆ, ಅಲಂಕಾರಿಕ ಗಿಡಗಳನ್ನ. ನಮಗೆ ತುಂಬ ಖುಷಿ ಆಗುತ್ತೆ. ನಮಗೆ ಬೇಕಿರೋದನ್ನೆಲ್ಲ ನಾವು ಯಾವ್ದು ಬೇಕೋ ಸೆಲೆಕ್ಷನ್ ಮಾಡಿಕೊಂಡು ಮನೆಗೆ ತಗೊಂಡೋಗಿ ಬೆಳೆಸೋದು ಚೆನ್ನಾಗಿರುತ್ತೆ. ಮತ್ತು ಮಕ್ಕಳಿಗೂ ಸಮೇತ ಇದು ಆಸಕ್ತಿ ಮೂಡಿಸುತ್ತೆ. ಯಾಕಂದರೆ ಮಕ್ಕಳನ್ನ ನಾವೆಲ್ಲ ಕರ್ಕೊಂಬಂದು ತೋರಿಸ್ತೀವಲ್ವ, ಅವ್ರಿಗೆ ಹೌದು ನಮ್ಮನೇಲಿ ಈ ಥರ ಗಾರ್ಡನ್ ಮಾಡಬೇಕಲ್ವಾ ಅಂತ ಅವ್ರಿಗೂ ತುಂಬ ಖುಷಿ ಆಗುತ್ತೆ. ಕಲಾವಿದ ನಾಗರಾಜ್ ಬೇದ್ರೆ, ಚಿತ್ರದುರ್ಗದ ಕಲಾವಿದರು ರಚಿಸಿರುವ 60ಕ್ಕೂ ಹೆಚ್ಚು ಕಲಾಕೃತಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಸಾರ್ವಜನಿಕರಿಂದ ಉತ್ತಮ ಪ್ರೋತ್ಸಾಹ ದೊರೆಯುತ್ತಿದೆ ಎಂದು ತಿಳಿಸಿದರು. ಈ ಜಿಲ್ಲೆಯ ಬುಡಕಟ್ಟು ಹಾಗೂ ನಮ್ಮ ಕಲ್ಲಿನ ಕೋಟೆ ಇರ್ಬೋದು, ನವ್ಯ ಕಲೆ ಇರ್ಬೋದು, ಅದಲ್ಲದೆ ಸಾಂಪ್ರದಾಯಿಕ ಕಲೆ ಇರ್ಬೋದು, ಹೀಗೆ ಅನೇಕ 60ಕ್ಕೂ ಹೆಚ್ಚು ವಿವಿಧ ಕಲಾಕೃತಿಗಳನ್ನ ನಾವು ಇವತ್ತು ಎಕ್ಸಿಬಿಷನ್ ಅನ್ನು ಮಾಡಿದ್ದೀವಿ. ಫಲಪುಷ್ಪ ಪ್ರದರ್ಶನದ ಜೊತೆಯಲ್ಲೇ ಇವತ್ತು ಒಂದು ಕಲಾ ಉತ್ಸವ ನಡೆದ ರೀತಿಯಲ್ಲಿ ನಡೀತಾ ಇದೆ. ಮತ್ತೋರ್ವ ಶಿಲ್ಪಿ ರಾಘವೇಂದ್ರ, ಪ್ರತಿ ಬಾರಿ ಫಲಪುಷ್ಪ ಪ್ರದರ್ಶನದಲ್ಲಿ ಶಿಲ್ಪಕಲೆಗಳು ರಾರಾಜಿಸುತ್ತವೆ. ಜನರ ಅಗತ್ಯತೆ, ವಾಸ್ತವಕ್ಕೆ ಅನುಗುಣವಾಗಿ ಶಿಲ್ಪಕಲೆ ರಚಿಸಿ ಪ್ರದರ್ಶಿಸಲಾಗುತ್ತದೆ ಎಂದು ಹೇಳಿದರು. ಪ್ರತಿ ವರ್ಷನೂ ಇಲ್ಲಿ ಇಲಾಖೆಯಿಂದ ನಮಗೆ ಬಹಳ ಪ್ರೋತ್ಸಾಹ ಕೊಡ್ತಿದ್ದಾರೆ. ಇಲಾಖೆಯವರು ಕರೆದು ಬಿಟ್ಟು ನಮಗೆ ಅವ್ರಿಗೆ ಯಾವ ತರ ಹೇಳ್ತಾರೋ ಆ ತರ ನಾವು ಪ್ರಶ್ನೆ ಮಾಡಿಕೊಡ್ತಾ ಇದೀವಿ. ಒಂದು ಕಲಾಕೃತಿ ಮಾಡೋದಕ್ಕೆ ನಮಗೆ 15ರಿಂದ 20 ದಿನ ಆ ಸಬ್ಜೆಕ್ಟ್ ಮೇಲೆ ಹೋಗುತ್ತೆ. ಇದು ಕಬ್ಬಣ ಯೂಸ್ ಮಾಡ್ತಿದೀವಿ, POP ಮತ್ತೆ ಪೇಂಟ್ ನಲ್ಲಿ ಕೆಲವೊಂದು ಏನೇನು ಆ ಸಂದರ್ಭದಲ್ಲಿ ಬೇಕಾ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ವರ್ಕ್ ಮಾಡ್ತೀವಿ. ಕಲಾವಿದ ರಮೇಶ್, 2009ರಿಂದ ಕಲಾಕೃತಿಗಳನ್ನು ರಚಿಸಿ ಪ್ರದರ್ಶಿಸಲಾಗುತ್ತಿದೆ. ಈ ಬಾರಿ ಮಯೂರ ವರ್ಮನ ಕಲಾಕೃತಿ ರಚಿಸಲಾಗಿದ್ದು, ಪ್ರತಿ ಬಾರಿ ತಮ್ಮ ಇತಿಹಾಸವನ್ನು ಸಾರುವ ಕಲಾಕೃತಿಗೆ ಹೆಚ್ಚು ಒತ್ತು ನೀಡಲಾಗುತ್ತದೆ ಎಂದರು. ನಿರಂತರವಾಗಿ 2009ರಿಂದ ಇಲ್ಲಿವರೆಗೂ ಕಲಾಕೃತಿಗಳು ಮೂಡಿ ಬರ್ತಾ ಇದೆ. ಸುಮಾರು ಅಲ್ಲಿ ಉದಾಹರಣೆ ಸಬ್ಜೆಕ್ಟ್ ಈ ವರ್ಷ ಮಯೂರನ್ನು ಮಾಡಿದ್ದೀವಿ. ಹೋದ ವರ್ಷ ಇದು ರಾಜೇಂದ್ರ ಪ್ರಸಾದ್ ಅವ್ರದ್ದು, ಅಂಬೇಡ್ಕರ್ ಅವ್ರದ್ದು ಮಾಡಿದ್ವಿ. 10 ವರ್ಷ ಕಾಂತಾರದ್ದು ಮಾಡಿದ್ವಿ. ಸುಮಾರು ವರ್ಷ ಹಂಗೆ ಚೇಂಜ್ ಮಾಡ್ಕೊಂತ ವರ್ಕ್ ಮಾಡ್ಕೊಂತ ಬರ್ತಾ ಇದ್ದೀವಿ. ಸಮಾಜ ಸೇವಕರಾದ ಶ್ವೇತಾ ವಿಶ್ವನಾಥ್, ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ಮಹಿಳೆಯರಿಗೆ ವಿಶೇಷ ಗೌರವ ನೀಡಲಾಗಿದೆ. ಮಹಿಳೆಯರಿಗೆ ಸಂಬಂಧಿಸಿದ ಕಲಾಕೃತಿಗಳು ಎಲ್ಲರನ್ನೂ ಆಕರ್ಷಿಸುತ್ತಿವೆ ಎಂದು ತಿಳಿಸಿದರು.
ಎಲ್ಲ ನಮ್ಮ ಪ್ರಪಂಚದಾದ್ಯಂತ ಇರೋ ಎಲ್ಲಾ ಮಹಿಳೆಯರನ್ನು ಸಹ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಪ್ರತಿಯೊಂದು ಸಹ ಸಮೇತ ನಾವು ನೋಡುವಂತದ್ದಾಗಿರುತ್ತೆ. ಎಲ್ಲರೂ ಸಹ ನಾವು ನೋಡ್ಬೋದು. ಇದನ್ನೆಲ್ಲರೂ ಬಂದು ನೋಡಿ ವೀಕ್ಷಣೆ ಮಾಡಿ. ತೋಟಗಾರಿಕಾ ಸಂಘದ ನಿರ್ದೇಶಕರಾದ ರೀನಾ ವೀರಭದ್ರಪ್ಪ ಹೆಣ್ಣನ್ನು ಸಬಲೆಯಾಗಿ ನೋಡಲಿ ಎಂಬ ಮಹತ್ವಾಕಾಂಕ್ಷೆಯೊಂದಿಗೆ ಕಲಾಕೃತಿಗಳನ್ನು ರಚಿಸಲಾಗಿದೆ. ಹಲವು ವಿಭಿನ್ನತೆಗಳಿಗೆ ಫಲಪುಷ್ಪ ಪ್ರದರ್ಶನ ಸಾಕ್ಷಿಯಾಗಿದೆ ಎಂದು ಹೇಳಿದರು. ಇದರಲ್ಲಿ ಇವತ್ತು ವಿಶೇಷವಾಗಿ ನೀವು ಕಾಣಬಹುದು ಹೆಣ್ಣು ಮೂಲ ಅಂತ ಹೇಳ್ತೀವಿ. ಯಾಕಂದ್ರೆ ತಾಯಿಯಾಗಿ, ತಂಗಿಯಾಗಿ, ಅತ್ತೆಯಾಗಿ, ನಾದ್ನಿಯಾಗಿ ಎಲ್ಲಾ ರೀತಿಯಲ್ಲಿ ಹೆಣ್ಣು ತನ್ನನ್ನ ತಾನು ಎಷ್ಟು ತೊಡಗಿಸ್ಕೊಂಡಿದ್ದಾಳೆ ಅನ್ನೋದನ್ನ ಬಿಂಬಿಸೋದಕ್ಕೋಸ್ಕರ ಹೆಣ್ಣಿನ ಚಿತ್ರವನ್ನ ಬಿಂಬಿಸಿದೀವಿ. ಒಟ್ಟಾರೆಯಾಗಿ ಫಲಪುಷ್ಪ ಪ್ರದರ್ಶನ ಸಹಸ್ರಾರು ಮಂದಿಯನ್ನು ಕೈಬೀಸಿ ಕರೆಯುತ್ತಿದೆ.